ಹಾಯ್ ಹಲೋ ನಮಸ್ತೆ ಅಂತ ವೆಲ್ಕಮ್ ಬ್ಯಾಕ್ ಆಟೋ ಕಾರ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ಪ್ರೀತು. ಸೊ ಇವತ್ತು ನಾವು ಬಂದಿದ್ದೀವಿ ಪರ್ಫೆಕ್ಟ್ ಆಗಿರೋ ಕಾರ್ಸ್ಗಳನ್ನ ನೋಡೋಕ್ಕೆ, ಪರ್ಫೆಕ್ಟ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ ಅಂತಲೇ ಹೇಳ್ಬೋದು. ಇಲ್ಲಿ ತುಂಬ ಒಳ್ಳೊಳ್ಳೆ ಕಾರ್ ಕಲೆಕ್ಷನ್ಗಳನ್ನ ಇಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಯಾವ ಥರ ಬೆಸ್ಟ್ ಪ್ರೈಸ್ಗೆ ಕಾರ್ಗಳು ಸಿಗುತ್ತೆ ಆ್ಯಂಡ್ ಈ ಕಾರ್ಗಳ ಬಗ್ಗೆ ಡೀಟೇಲ್ಸ್ ಕೊಡೋಕ್ಕೆ ಇದೇ ಓನರ್ ಬಂದು ಜಾಯ್ನ್ ಆಗ್ತಾರೆ. ಸೊ ಅವರು ಆ್ಯಕ್ಚುಲಿ ಅವ್ರ ನೇಮ್ ನನ್ನ ದೇವರೇ ಗೊತ್ತಿಲ್ಲ, ಅವ್ರು ಬಂದಮೇಲೆ ಪರಿಚಯ ಮಾಡಿಸ್ಕೊಡ್ತೀನಿ ಆ್ಯಂಡ್ ಅವ್ರು ಬರೋಷ್ಟಲ್ಲಿ ನೀವು ಮಾಡಬೇಕಾದಷ್ಟೇ ಒಂದು ಸಲ ಕಾರ್ಗಳನ್ನ ತೋರಿಸ್ತೀನಿ, ನೋಡ್ಕೊಂಬಿಡಿ ಯಾವ ಥರ ಕಾರ್ ಕಲೆಕ್ಷನ್ ಇದೆ ಅಂತ. ನಿಮ್ಗೆ ಇಷ್ಟವಾಗಿರೋ ಕಾರ್ಸ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲ ಅಂದರೂ ತೋರಿಸ್ಕೊಡೋ ವ್ಯವಸ್ಥೆ ಇರುತ್ತೆ. ಪ್ರೈಸ್ ಕೋಟ್ ಮಾಡ್ತಾ ಇರೋದು 1,85,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 2,65,000ಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ ಅಣ್ಣ. 2,25,000ಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ. ನಿಮ್ಮ ವ್ಯೂವರ್ಸ್ ಬಂದರೆ 2,20,000ಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ. 2,55,000ಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ. ಹಾಯ್ ನಮಸ್ತೆ, ಎಲ್ಲ ವೆಹಿಕಲ್ಸ್ ನೋಡಿದ್ದೀರಾ ಅನ್ಸುತ್ತೆ. ಈಗ ನಮ್ಮ ಜೊತೆ ಮೊಹಮ್ಮದ್ ಸರ್ ಇದ್ದಾರೆ. ಹಾಯ್ ಸರ್. ಹಾಯ್ ಸರ್. ಆ್ಯಂಡ್ ಫಸ್ಟು ಈ ಶೋರೂಮಲ್ಲಿ ವಿಡಿಯೋ ಮಾಡ್ತಾ ಇದ್ದು ಸರ್, ನಿಮ್ಮ ಇಲ್ಲಿ ಪ್ರೆಸೆಂಟ್ ಇರೋದ್ರಲ್ಲಿ ಲೋ ಪ್ರೈಸ್ ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 2,45,000ಇಂದ ಸ್ಟಾರ್ಟ್ ಆಗಿ 8 lakhs ಅಪ್ ಟು ಇದೆ ನಮ್ಮ ಹತ್ರ. ಇದೆ 8-9 lakhs ತನಕ. ಓಕೆ, ಅಂದರೆ 1 lakh 2 lakhs ಎಲ್ಲ ವೆಹಿಕಲ್ಸ್ ಸಿಗುತ್ತೆ. ನಾನು ಅರೇಂಜ್ ಮಾಡಿಸ್ಕೊಡ್ತೀನಿ. ಹೌದಾ? ಓಕೆ. ಆ್ಯಂಡ್ ಇವಾಗ ನಿಮ್ಮದು ಈಗ ನಮ್ಮ ಬೇರೆ ಕಡೆ ಲೋನ್ ಫೆಸಿಲಿಟೀಸ್ಗಳೆಲ್ಲ ಯಾವ ಥರ ಇರುತ್ತೆ? ಅಣ್ಣ ಆಲ್ ಓವರ್ ಕರ್ನಾಟಕ ಮಾಡಿಸ್ಕೊಡ್ತೀನಿ ನಾವು. 24 hours-ಇಂದ ಒಂದು ದಿನದಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ. IT ಇದ್ದರೆ ಇಲ್ಲ, ಸ್ಯಾಲರಿ ಸ್ಲಿಪ್ ಇದ್ದರೆ ಮಾಡಿಸ್ಕೊಡ್ತೀನಿ. ಹೌದಾ? ನಿಮ್ಮ ಶೋರೂಮಲ್ಲಿ ಆ್ಯಂಡ್ ಆಫರ್ಸ್ ಏನಾದರೂ ಇದೆಯಾ? ಆಫರ್ಸ್ ಬೇಕಂದರೆ ನಮ್ಮ ಹತ್ರ 1 year ಪ್ಯಾಕೇಜ್ ಇದೆ, ಅದು ಬೇಕಂದರೆ ಕೊಡಿಸ್ತೀನಿ ಕಮ್ಮಿ ಪ್ರೈಸ್ನಲ್ಲಿ. ಅದರಲ್ಲಿ ನಿಮಗೆ ಜನರಲ್ ಸರ್ವಿಸ್ ಅದೆಲ್ಲ ಕೂಲೆಂಟ್ ಗಿಲೆಂಟ್ ಎಲ್ಲ ಅಪ್ ಟು ಡೇಟ್ ಸಿಗುತ್ತೆ ಸರ್ವಿಸ್, ಪ್ಲಸ್ ಇಂಜಿನ್ದು ಗೇರ್ ಬಾಕ್ಸು 1 year ವ್ಯಾರಂಟಿ ಸಿಗುತ್ತೆ ನಿಮಗೆ. ಓಕೆ. ನಿಮ್ಮ ಶೋರೂಮ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯಿತು? ನಮ್ಮದು 3 ವರ್ಷ ಆಗಿದೆ ಅಣ್ಣ. ಬ್ಯಾಕ್ ಸೈಡ್ ಇತ್ತು, ಅದರಲ್ಲಿ 5 ವರ್ಷ ಆಗಿದೆ. ಇಲ್ಲಿ ಬಂದು 3 ವರ್ಷ ಆಗಿದೆ. 3 ವರ್ಷ ಆಗಿದೆ. ಆ್ಯಂಡ್ ನಿಮ್ಗೆ ಆಟೋದೆಲ್ಲ ನಾನು 45 days ತೊಗೊಳ್ತೀನಿ. ವಿತಿನ್ 45 days ಬಂದಲ್ಲಿ ಬಂದು ಕೊಡ್ಬಿಡ್ತೀನಿ. ಅವ್ರಿಗೆಲ್ಲ ಇದು ಮಾಡ್ಕೊಡ್ತೀರಾ? ಓಕೆ. ಇನ್ನೊಂದು ಕಾರ್ಗಳ ಬಗ್ಗೆ ಡೀಟೇಲ್ಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಬೋಣ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ತುಂಬ ವೀಡಿಯೋ ಲ್ಯಾಗ್ ಆಗಿಬಿಡುತ್ತೆ. ಸರ್, ಇಲ್ಲಿ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಗಾಡಿ ತೋರಿಸ್ತೀನಿ ನಿಮಗೆ. Hyundai i20 ಸ್ಪೋರ್ಟ್ಸ್. ಇದು ಗಾಡಿ ನೋಡ್ಬೋದು ನೀವು, ಬ್ಲೂ ಕಲರ್ನಲ್ಲಿ ಇದೆ. 2013 ಮಾಡಲ್, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಟೈರ್ಸ್ ಕೂಡ ನಿಮಗೆ 50% ತನಕ ಇದೆ. 80,000 ರಿಕಾರ್ಡೆಡ್ ಮೇಲೆ ಜೋಡಿದೆ. ಪೆಟ್ರೋಲ್ ವೆಹಿಕಲ್ ಇದು ಪ್ರೈಸ್ ಬನ್ನಿ 4,65,000 ಕೇಳ್ತಾ ಇದ್ದೀನಿ ಅಣ್ಣ. ನಿಮ್ಮ ವ್ಯೂವರ್ಸ್ ಬಂದರೆ ಇದು 4,25,000ಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ. ಆಲೋ ವೀಲ್ಸ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ನಿಮಗೆ ಸಿಸ್ಟಮ್ ಬರುತ್ತೆ, AC ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ. ಕ್ರೂಸ್ ಇದೆ, ಚೆವರ್ಲೈಟ್. ಇದು ಒಳ್ಳೆ ಕ್ರೇಜ್ ಗಾಡಿ, ಇದು ಲಕ್ಸುರಿ ಗಾಡಿ ಥರ. ಇದು ಈ ಮಾಡಲ್ ಬನ್ನಿ 2012 ಮಾಡಲ್, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. 1,10,000 ಓಡಿದೆ. ಗಾಡಿ ನೋಡ್ಬೋದು. 70% ಟೈರ್ಸ್ ಕೂಡ ಇದೆ ನಿಮಗೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಆಲೋ ವೀಲ್ಸ್ ಬರುತ್ತೆ, AC ಬರುತ್ತೆ, ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ನಲ್ಲಿ ಸಿಸ್ಟಮ್ ಕಂಟ್ರೋಲರ್ ಬರುತ್ತೆ. ಬ್ಲ್ಯಾಕ್ ಕಲರ್ ನಲ್ಲಿ ಇದೆ, ಡೀಸೆಲ್ ಗಾಡಿ ಇದು. ಈ ಪ್ರೈಸ್ ಬನ್ನಿ ಕೋಟ್ ಮಾಡ್ತಾ ಇರೋದು 4,65,000 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲಿಂದ ಬಂದರೆ ಇದು 4,32,000ಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ ಅಣ್ಣ. ಲಕ್ಸುರಿ ಗಾಡಿ ಇದು. ಇನ್ನು ಮುಂದೆ ಬಂದರೆ 10,000 5,000 ಕಮ್ಮಿ ಮಾಡಿಸ್ಕೊಡ್ತೀನಿ ನಿಮ್ಮ ವ್ಯೂವರ್ಸ್ಗೆ. ಬರೀ ನೆಕ್ಸ್ಟ್ ಗಾಡಿ ಬನ್ನಿ, ಮಹೀಂದ್ರ XUV W8. ಇದು 2013 ಮಾಡಲ್, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ನೂ ಇದೆ. ಗಾಡಿ ನೋಡ್ಬೋದು, ಮ್ಯಾಗ್ವಿಲ್ಸ್ ಎಲ್ಲ ಹಾಕಿದ್ದಾರೆ, ಆಫ್ಟರ್ ಮಾರ್ಕೆಟ್. ಇದು 78,000 ಡೀಸೆಲ್. ಇದು 78,000 ಓಡಿದೆ ರಿಕಾರ್ಡೆಡ್ ಮೇಲೆ ಶೋರೂಮ್ನಲ್ಲಿ. 2013 ಮಾಡಲ್, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಪ್ರೈಸ್ ಬನ್ನಿ ಕೋಟ್ ಮಾಡ್ತಾ ಇರೋದು 8,75,000 ಕೋಟ್ ಮಾಡ್ತಾ ಇದ್ದೀನಿ. ನಿಮ್ಮ ವ್ಯೂವರ್ಸ್ ಬಂದರೆ 8,50,000ಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ. 2013 ಮಾಡಲ್ ಅಣ್ಣ, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್, 6 ಏರ್ ಬ್ಯಾಗ್ಸ್ದು. ಇದು Hyundai Eon. ಇದು 2013 ಮಾಡಲ್, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. 80% ಟೈರ್ಸ್ ಕೂಡ ಇದೆ ನಿಮಗೆ. ಮ್ಯಾಗ್ನಾ ಪ್ಲಸ್. ಇದು 2 ಪವರ್ ವಿಂಡೋಸ್ ಬರುತ್ತೆ, AC ಬರುತ್ತೆ, ಸಿಸ್ಟಮ್ ಬರುತ್ತೆ. ಮೆರೂನ್ ಕಲರ್ನಲ್ಲಿದೆ. ಬರೀ 49,000 ಓಡಿದೆ. ಪ್ರೈಸ್ ಕೋಟ್ ಮಾಡ್ತಾ ಇರೋದು 2,90,000. ನಿಮ್ಮ ವ್ಯೂವರ್ಸ್ ಬಂದರೆ 2,65,000ಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ ಅಣ್ಣ. ಗಾಡಿ ನೋಡ್ಬೋದು, 18 ಬರುತ್ತೆ ಮೈಲೇಜ್, ಪೆಟ್ರೋಲ್ ವೇರಿಯಂಟ್. ಇದು ಕಳಿಯೋಕ್ಕೆ ಫ್ಯಾಮಿಲಿ ಯೂಸ್ಗೆ ಒಳ್ಳೆ ಗಾಡಿ. ಇದು ಗಾಡಿ ನೋಡ್ಬೋದು ನೀವು. ನೆಕ್ಸ್ಟ್ ಗಾಡಿ ಬನ್ನಿ, ವೋಲ್ಕ್ಸ್ವ್ಯಾಗನ್ ಪೋಲೋ ಇದೆ, ಡೀಸೆಲ್ ಗಾಡಿ. ಇದು ಬ್ಲ್ಯಾಕ್ ಕಲರ್ನಲ್ಲಿ ಇದೆ, ಕಂಫರ್ಟ್ ಲೈನ್. ಇದು 2013 ಮಾಡಲ್, ಸೆಕೆಂಡ್ ಓನರ್, 80,000 ಓಡಿದೆ, 85,000 ಓಡಿದೆ. ಇದು ಡೀಸೆಲ್, 17 ತನಕ ಲಾಂಗ್ನಲ್ಲಿ ನಿಮಗೆ ಮೈಲೇಜ್ ಬರುತ್ತೆ. ಕಂಫರ್ಟ್ ಲೈನ್. ಇದು ಸಿಸ್ಟಮ್ ಬರುತ್ತೆ, ಆಲೋ ವೀಲ್ಸ್ ಬರುತ್ತೆ, AC ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ ನಿಮಗೆ. ಇದರಲ್ಲಿ ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಮಾಡಿದೆ, ಮ್ಯಾಚಿಂಗ್ ಹಾಕಿದ್ದಾರೆ, ಲೆದರ್ ಸೀಟ್. ಇದು ಪ್ಯೂರ್. ಇದು ಪ್ರೈಸ್ ಬನ್ನಿ ಅಣ್ಣ 4,65,000 ಹೇಳ್ತಾ ಇದ್ದೀನಿ. ನಿಮ್ಮ ವ್ಯೂವರ್ಸ್ ಬಂದರೆ 4,25,000 ತನಕ ಕ್ಲೋಸ್ ಮಾಡಿಸ್ಕೊಡ್ತೀನಿ ಫೈನಲ್ ಆಗಿ. ನೆಕ್ಸ್ಟ್ ಗಾಡಿ ಬನ್ನಿ, ನಮ್ಮ ಹತ್ರ ಫಾರ್ಟ್ ಫೀಗೋ ಇದೆ, ಪ್ಯಾರೆಟ್ ಗ್ರೀನ್ ಕಲರ್. ಇದು 2010 ಮಾಡಲ್,
ಸೆಕೆಂಡ್ ಓನರ್ 1,05,000 ಓಡಿದೆ. ಟೈರ್ಸ್ ಕೂಡ 85% ಇದೆ ನಿಮಗೆ. ಗಾಡಿ ನೋಡ್ಬೋದು. ZXi ಇದು. 2 ಪವರ್ ವಿಂಡೋಸ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ ಇದರಲ್ಲಿ. ಡೀಸೆಲ್ ಅಪ್ ಟು ಲಾಂಗ್ ಹೋದ್ರೆ ನೀವು 20-22 ತನಕ ಮೈಲೇಜ್ ಬರುತ್ತೆ ಇದು ಗಾಡಿ. ಒಳ್ಳೆ ಗಾಡಿ ಇದು ಮೈಲೇಜ್ಗೆ. ಸಿಟಿನಲ್ಲಿ 18 ಬರುತ್ತೆ ನಿಮಗೆ. 2,65,000 ಕೊಟ್ಟು ಮಾಡ್ತಾ ಇದ್ದೀನಿ ಅಣ್ಣ. ನಿಮ್ಮ ವ್ಯೂವರ್ಸ್ ಬಂದರೆ 2,25,000ಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ. ನೆಕ್ಸ್ಟ್ ಗಾಡಿ ಬನ್ನಿ, ಮಾರುತಿ ವ್ಯಾಗ್ನರ್ ಇದೆ. VXi ಇದು. 2 ಪವರ್ ವಿಂಡೋಸ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಟೈರ್ಸ್ ಕೂಡ ಚೆನ್ನಾಗಿದೆ ಇದರಲ್ಲಿನೂ. 2008 ಮಾಡಲ್ ಸಿಂಗಲ್ ಓನರ್ ಇದು. ಡಾಕ್ಟರ್ ಯೂಸ್ ಮಾಡಿರೋದು. 72 ರೆಕಾರ್ಡೆಡ್ ಮೈಲೇಜ್ ಓಡಿದೆ. ಇದು ಪ್ರೈಸ್ ಬನ್ನಿ 2,45,000 ಕೋಟ್ ಮಾಡ್ತಾ ಇದ್ದೀನಿ. ನಿಮ್ಮ ವ್ಯೂವರ್ಸ್ ಬಂದರೆ 2,20,000ಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ. 2008 ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ ಇದರಲ್ಲಿ. 2008 ಅಣ್ಣ, ಸಿಂಗಲ್ ಓನರ್. ನೆಕ್ಸ್ಟ್ ಗಾಡಿ ಬನ್ನಿ, ಕೊರೋಲಾ ಆಲ್ಟಿಸ್ ಇದು. 1.8 ಲೀಟರ್ G ಟಾಪ್ ಎಂಡ್ ವೇರಿಯಂಟ್ ಇದು. ಗಾಡಿ ಎಲ್ಲ ನೋಡ್ಬೋದು ನೀವು. ರಿಕಾರ್ಡೆಡ್ ಓಡಿಸಿರೋದು. 85,000 ಓಡಿದೆ. ಪೆಟ್ರೋಲ್. 90% ಟೈರ್ಸ್ ಕೂಡ ಇದೆ ನಿಮಗೆ. 1.8 G ಟೊಯೋಟಾ ಕೊರೋಲಾ ಆಲ್ಟಿಸ್. 2013 ಮಾಡಲ್, ಥರ್ಡ್ ಓನರ್. 85,000 ಓಡಿದೆ. ಪೆಟ್ರೋಲ್. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಸ್ಟೇರಿಂಗ್ನಲ್ಲಿ ನಿಮಗೆ ಸಿಸ್ಟಮ್ ಕಂಟ್ರೋಲರ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಬ್ಯಾಕ್ ಕ್ಯಾಮ್ರಾ ಸಿಸ್ಟಮ್ಸ್ ಎಲ್ಲ ಬರುತ್ತೆ ಇದರಲ್ಲಿ. ಫುಲ್ಲಿ ಲೋಡೆಡ್ ಗಾಡಿ ಹೇಳ್ಬೋದು ಇದು. ಪ್ಯೂರ್ ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ ಇದು. ಅಲೋ ವೀಲ್ಸ್ನೂ ಬರುತ್ತೆ ಇದರಲ್ಲಿ ನಿಮಗೆ. ಪ್ರೈಸ್ ಕೋಟ್ ಮಾಡ್ತಾ ಇರೋದು ಅಣ್ಣ 4,95,000 ಕೋಟ್ ಮಾಡ್ತಾ ಇದ್ದೀನಿ. ನೀವು ವ್ಯೂವರ್ಸ್ ಬಂದರೆ 4,65,000 ತನಕ ಕ್ಲೋಸ್ ಮಾಡಿಸ್ಕೊಡ್ತೀನಿ ಈ ಗಾಡಿ. ಆ್ಯಂಡ್ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತೀವಿ. ಸಾರಿ, ಈ ಸಲ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಲ್ಲ. ನಾನು ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಿ ಸಬ್ಸ್ಕ್ರೈಬ್ ಒತ್ತಿ ಅಂತ ಹೇಳಿ ನಿಮಗೂ ಆಲ್ರೆಡಿ ಗೊತ್ತಾಗೋಗಿದೆ, ಬೇಜಾರು ಹೋಗಿದೆ. ಸೊ ಈ ಸಲ ಏನಪ್ಪ ನಾನು ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತಿರೋದು ಅಂತಂದರೆ, ನಮ್ಮ ಬಾಸ್ದು ಕ್ರಾಂತಿ ಮೂವಿ ರಿಲೀಸ್ ಆಗ್ತಾ ಇದೆಯಲ್ಲ, ಸೊ ಅದಕ್ಕೆ ಪ್ರಮೋಷನ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಆ್ಯಂಡ್ ಸೊ ಡಿಜಿಟಲ್ ಮೀಡಿಯಾದಲ್ಲಿ ನಮ್ಮ ಚಾನಲಿಂದ ನನ್ನ ವ್ಯೂವರ್ಸ್ಗೆ ಎಲ್ಲಿ ತನಕ ತಲುಪುತ್ತೋ ಅಲ್ಲಿ ತನಕ ನಾನು ರೀಚ್ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವರು ನಮ್ಮ ದೋಸ್ತು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಆ ಕ್ರಾಂತಿ ಮೂವಿಗೆ ಒಳ್ಳೆಯದಾಗಲಿ. ಆ್ಯಂಡ್ ನಾವು ಫುಲ್ಲು ಸಪೋರ್ಟ್ ಮಾಡ್ತಾ ಇದ್ದೀವಿ ನಮ್ಮ ವ್ಯೂವರ್ಸ್ ಕಡೆಯಿಂದ ಕ್ರಾಂತಿ ಮೂವಿಗೆ. ಆ್ಯಂಡ್ ಆಲ್ ದ ಬೆಸ್ಟ್. ಆ್ಯಂಡ್ ನೀವೇನು ಹೇಳ್ತೀರಾ ಬ್ರೋ? ಕನ್ನಡ ಸಿನಿಮಾನ ಥಿಯೇಟರ್ಲಾಗಿ ನೋಡಿ, ಕನ್ನಡ ಸಿನಿಮಾ ಬೆಳೆಸಿ ಉಳಿಸಿ, ಕ್ರಾಂತಿ ಮೂವಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಗಾಡಿ ಬನ್ನಿ, ನಮ್ಮ ಹತ್ರ ಹೊಂಡೈ ಸ್ಯಾಂಟ್ರೋ ಇದೆ. XO ಇದು ಟಾಪ್ ಎಂಡ್. 4 ಪವರ್ ವಿಂಡೋಸ್ ಬರುತ್ತೆ ನಿಮಗೆ. AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಸಿಸ್ಟಮ್ ಬರುತ್ತೆ. ಗಾಡಿ ನೋಡ್ಬೋದು. ಗ್ರೇ ಕಲರ್ನಲ್ಲಿ ಇದೆ. ಪಾಲಿಶ್ ಆಗಿ ಬಂದಿದೆ ಗಾಡಿ. 2007 ಮಾಡಲ್, ಥರ್ಡ್ ಓನರು. 82,000 ಓಡಿದೆ. ಪ್ರೈಸ್ ಕೋಟ್ ಮಾಡ್ತಾ ಇರೋದು 1,85,000. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಇದರಲ್ಲಿ, ಜಾಸ್ತಿ ನೆಗೋಷಿಯಬಲ್ ಆಗಲ್ಲ ಚಿಕ್ಕ ಬಜೆಟ್ನಲ್ಲಿ. 1,65,000 ತನಕ ಕ್ಲೋಸ್ ಮಾಡಿಸ್ಕೊಡ್ತೀನಿ ಈ ಗಾಡಿ ನಿಮಗೆ. ಸ್ಯಾಂಟ್ರೋ XO ಟಾಪ್ ಎಂಡ್ ಇದು. ನೆಕ್ಸ್ಟ್ ಗಾಡಿ ಬನ್ನಿ, ನಮ್ಮ ಹತ್ರ ಹೊಂಡೈ 820 ಇದೆ. ಸ್ಪೋರ್ಟ್ಸ್ ಆಪ್ಷನಲ್ ಇದು. ಇದು ಸಿಂಗಲ್ ಏರ್ ಬ್ಯಾಗ್ನೂ ಬರುತ್ತೆ ಇದರಲ್ಲಿ. ಯಾಲೋ ವೀಲ್ಸ್ ಬರುತ್ತೆ, ABSನೂ ಬರುತ್ತೆ ಇದರಲ್ಲಿ, ಸಿಸ್ಟಮ್ನೂ ಬರುತ್ತೆ ಇದರಲ್ಲಿ. ಇದು ಸ್ಪೋರ್ಟ್ಸ್ ಆಪ್ಷನಲ್ ಇದು. ಬ್ರೌನ್ ಕಲರ್ನಲ್ಲಿದೆ ನಿಮಗೆ ಕಾರ್. 2013 ಮಾಡಲ್. ಇದೂ ಸೆಕೆಂಡ್ ಓನರ್. ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಕಾಂಪ್ರಹೆನ್ಸಿವ್. 85,000 ರೆಕಾರ್ಡೆಡ್ ಮೇಲೆ ಜೋಡಿದೆ. ಪ್ರೈಸ್ ಕೋಟ್ ಮಾಡ್ತಾ ಇರೋದು 4,65,000 ಹೇಳ್ತಾ ಇದ್ದೀನಿ. 4,40,000 ತನಕ ನಿಮಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ ಈ ಗಾಡಿ. ಸ್ಪೋರ್ಟ್ಸ್ ಆಪ್ಷನಲ್. 80% ಕೂಡ ಟೈರ್ಸ್ ಇದೆ ನಿಮಗೆ. ನೆಕ್ಸ್ಟ್ ಗಾಡಿ ಬನ್ನಿ, ನಮ್ಮ ಹತ್ರ ಮಾರುತಿ ಸುಜುಕಿ XX4 ಇದೆ. ಡೀಸೆಲ್ ಇದು. VDI 2011 ಮಾಡಲ್, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ರಿಕಾರ್ಡೆಡ್ 1,30,000 ಓಡಿದೆ. ಗಾಡಿ ನೋಡ್ಬೋದು ನೀವು. VDI ಡೀಸೆಲ್ ಇದು. ಮೈಲೇಜ್ನು ಆರಾಮಾಗಿ 18 ತನಕ ಸಿಗುತ್ತೆ ನಿಮಗೆ ಇದರಲ್ಲಿ. 4 ಪವರ್ ವಿಂಡೋಸ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಸಿಸ್ಟಮ್ ಬರುತ್ತೆ, ಬ್ಯಾಕ್ ಕ್ಯಾಮ್ರಾ ಬರುತ್ತೆ. ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 3,45,000 ಹೇಳ್ತಾ ಇದ್ದೀನಿ ಅಣ್ಣ. ನಿಮ್ಮ ವ್ಯೂವರ್ಸ್ ಬಂದಿರೋದು 3,10,000ಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ. ಡಿಕ್ಕಿ ಕೂಡ ಸ್ಪೇಸ್ ಒಳ್ಳೆ ಬರುತ್ತೆ ಇದರಲ್ಲಿ ನಿಮಗೆ. ನೆಕ್ಸ್ಟ್ ಗಾಡಿ ಬನ್ನಿ, ಹೊಂಡೈ ವರ್ನಾ ಇದೆ. 2010 ಮಾಡಲ್ ಇದು. ಥರ್ಡ್ ಓನರ್. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಆಲೋ ವೀಲ್ಸ್ ಎಲ್ಲ ಹಾಕಿದ್ದಾರೆ. ಇದು ಆಫ್ಟರ್ ಮಾರ್ಕೆಟ್ಟು. ಗಾಡಿ ನೋಡ್ಬೋದು. 80% ಕೂಡ ಟೈರ್ಸ್ ಇದೆ ಇದರಲ್ಲಿ. 81,000 ಓಡಿದೆ. ಪೆಟ್ರೋಲ್ ಇದು. ಗಾಡಿ ನೋಡ್ಬೋದು. ಒಳ್ಳೆ ಒಳಗಡೆ ಎಲ್ಲ. 2,85,000 ಕೋಟ್ ಮಾಡ್ತಾ ಇದ್ದೀನಿ. ನಿಮ್ಮ ಚಾನಲಿಂದ ಬಂದರೆ ಅಣ್ಣ ಇದು 2,55,000ಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ. ಪೆಟ್ರೋಲ್ 81,000 ನೋಡಿದೆ. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. 10 ಮಾಡಲ್, ಥರ್ಡ್ ಓನರ್. ಫಿಯೇಟ್ ಲೀನಾ ಇದೆ. ಡೀಸೆಲ್ ಇದು. ಇಮೋಷನ್ ಪ್ಯಾಕ್ ಫುಲ್ಲಿ ಲೋಡೆಡ್ ಗಾಡಿ ಇದು. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಅಲೋ ವೀಲ್ಸ್ ಬರುತ್ತೆ. 2009 ಮಾಡಲ್, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. 70,000 ನೋಡಿದೆ. ಡೀಸೆಲ್ ವರ್ಷನ್. ಒಳಗಡೆ ನೋಡ್ಬೋದು ಇದು. ಸ್ಟೇರಿಂಗ್ನಲ್ಲಿ ಸಿಸ್ಟಮ್ ಕಂಟ್ರೋಲಲ್ಲಿ ಎಲ್ಲ ಸಿಗುತ್ತೆ ಇದರಲ್ಲಿ ನಿಮಗೆ. ಡಿಫಾಗರ್ ಎಲ್ಲ ಸಿಗುತ್ತೆ. ಅಲ್ಲಿ ನೋಡ್ಬೋದು.
2,45,000 ಕೋಟ್ ಮಾಡ್ತಾ ಇದ್ದೀನಿ. ನಾವು ನಿಮ್ಮ ಚಾನಲಿಂದ ಬಂದರೆ ಇದು 2,10,000ಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ. ನಮ್ಮ ಹತ್ರ ನೆಕ್ಸ್ಟ್ ಗಾಡಿ ಬನ್ನಿ, ಇನ್ನೊಂದು ಇದು ವ್ಯಾಗ್ನರ್ ಇದೆ, ಸ್ಟಿಂಗ್ರೆ. ಇದು 2014 ಮಾಡಲ್. ಇದು ಸೆಕೆಂಡ್ ಓನರ್ ಆಗಿದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. VXI ಆಲೋ ವೀಲ್ಸ್ನು ಬರುತ್ತೆ ಇದರಲ್ಲಿ. ನಿಮಗೆ 4 ಪವರ್ ವಿಂಡೋಸ್ ಬರುತ್ತೆ. ಗಾಡಿ ಒಳಗಡೆ ನೋಡ್ಬೋದು. ಸೆಕೆಂಡ್ ಓನರ್ 2014 ಮಾಡಲ್, ಇನ್ಶೂರೆನ್ಸ್ ರನ್ನಿಂಗ್ ಇದೆ. 65,000 ರೆಕಾರ್ಡೆಡ್ ಮೇಲೆ ಜೋಡಿದೆ. ಇದು ಡಬಲ್ ಸ್ಟೀಮ್ ಸಿಸ್ಟಮ್ನು ಬರುತ್ತೆ ನಿಮಗೆ. ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 3,75,000 ಹೇಳ್ತಾ ಇದ್ದೀನಿ ಅಣ್ಣ. ನಿಮ್ಮ ವ್ಯೂವರ್ಸ್ ಬಂದರೆ 3,45,000ಗೆ ಫುಲ್ಲಿ ಕ್ಲೋಸ್ ಮಾಡಿಸ್ಕೊಡ್ತೀನಿ. ಇದು ನಿಮಗೆ ಡೆಡ್ ಪ್ರೈಸ್ ಹೇಳಿರೋದು. ಇದಕ್ಕೆ 18 ತನಕ ಮೈಲೇಜ್ ಕೊಡುತ್ತೆ. VXI ಪೆಟ್ರೋಲ್ ಇದು. ನೆಕ್ಸ್ಟ್ ಗಾಡಿ ಬನ್ನಿ, ನಮ್ಮ ಹತ್ರ ಸ್ಕೋಡಾ ಫ್ಯಾಬಿಯಾ ಇದೆ, ಆಂಬಿಷನ್. ಇದು 2009 ಮಾಡಲ್, ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ. ಇದು ಗಾಡಿ ನೋಡ್ಬೋದು ನೀವು, ಸಿಂಗಲ್ ಓನರ್ನಲ್ಲಿ ಇದೆ. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಬರೀ 70,000 ನೋಡಿದೆ ಅಣ್ಣ. ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ನೂ ಇದೆ. ಗಾಡಿ ನೋಡ್ಬೋದು, ಒಳಗಡೆ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಮೇಂಟೈನ್ ಆಗಿದೆ. ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 2,65,000 ಕೋಟ್ ಮಾಡ್ತಾ ಇದ್ದೀನಿ. ನಿಮ್ಮ ಚಾನಲಿಂದ ಬಂದರೆ 2,25,000ಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ. ಇದು ಫೀಚರ್ ನಿಮಗೆ 4 ಪವರ್ ವಿಂಡೋಸ್ ಬರುತ್ತೆ, ಸಿಸ್ಟಮ್ ಬರುತ್ತೆ, AC ಬರುತ್ತೆ, ಏರ್ ಬ್ಯಾಗ್ನು ಸಿಂಗಲ್ ಬರುತ್ತೆ. ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ. 80% ಕೂಡ ನಿಮಗೆ ಟೈರ್ಸ್ ಕೂಡ ಇದೆ ಇದರಲ್ಲಿ. ನೆಕ್ಸ್ಟ್ ಗಾಡಿ ಬನ್ನಿ, ನಮ್ಮ ಹತ್ರ ಹೊಂಡೈ ಗೆಟ್ಸ್ ಇದೆ, GVS. ಇದು ಗೆಟ್ಸ್ ಪ್ರೈಮ್. ಇದು ಟಾಪ್ ಆ್ಯಂಡ್ ವೇರಿಯಂಟ್. ಇದು ಗಾಡಿ ನೋಡ್ಬೋದು. 2009 ಮಾಡಲ್. ಇದು ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ನೂ ಇದೆ. ಬರೀ 70,000 ನೋಡಿದೆ. 80% ಕೂಡ ಟೈರ್ಸ್ ಇದೆ ಇದರಲ್ಲಿ ನಿಮಗೆ. 1.3 GLX ಟಾಪ್ ಆ್ಯಂಡ್. ಇದು ಪೆಟ್ರೋಲ್ ವೆಹಿಕಲ್. ಇದು ಪ್ರೈಸ್ ಕೋಟ್ ಮಾಡ್ತಾ ಇರೋದು 2,45,000 ಕೋಟ್ ಮಾಡ್ತಾ ಇದ್ದೀನಿ. ನಿಮ್ಮ ಚಾನಲಿಂದ ಬಂದರೆ ಅದು 2,20,000ಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ. ಅಲ್ಲಿ ನೋಡ್ಬೋದು, 4 ಪವರ್ ವಿಂಡೋಸ್ ಬರುತ್ತೆ, AC ಬರುತ್ತೆ, ಸಿಸ್ಟಮ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಅಲೋ ವೀಲ್ಸ್ ಬರುತ್ತೆ. ನೆಕ್ಸ್ಟ್ ಗಾಡಿ ಬನ್ನಿ, ನಮ್ಮ ಹತ್ರ ಹೊಂಡಾ ಸಿಟಿ ಇದೆ, ZX. ಇದು 10th ಆನಿವರ್ಸರಿ ಅಡಿಷನ್. ಇದು 2009 ಮಾಡಲ್, ಸೆಕೆಂಡ್ ಓನರ್, 55,000 ರೆಕಾರ್ಡೆಡ್ ಮೇಲೆ ಜೋಡಿದೆ. ಒಳಗಡೆ ಎಲ್ಲ ನೋಡ್ಬೋದು. ಇದು ನೀಟ್ ಆ್ಯಂಡ್ ಕ್ಲೀನ್, ವೆಲ್ ಮೇಂಟೈನ್ ಆಗಿದೆ ಗಾಡಿ. ಇದು ಡಾಲ್ಫಿನ್ ಶೇಪ್. ಇದು 4 ಪವರ್ ವಿಂಡೋಸ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ZX. ಇದು ಪೆಟ್ರೋಲ್ ವೇರಿಯಂಟ್. 2,95,000 ಕೋಟ್ ಮಾಡ್ತಾ ಇದ್ದೀನಿ. ಬರೀ 50,000 ಓಡಿದೆ, 55,000 ಓಡಿದೆ. ನಿಮ್ಮ ಚಾನಲಿಂದ ಬಂದರೆ ಅದು 2,55,000ಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ. ಗಾಡಿ ನೋಡ್ಬೋದು ನೀವು, 10th ಆನಿವರ್ಸರಿ ಎಡಿಷನ್. ಇದು ನೆಕ್ಸ್ಟ್ ಗಾಡಿ ಬನ್ನಿ, ಇನ್ನೊಂದು XX4. ಇದು ZXi ಪೆಟ್ರೋಲ್ ವೇರಿಯಂಟ್. ಇದು ಫುಲ್ಲಿ ಲೋಡೆಡ್. ಇದು ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಸಿಸ್ಟಮ್ನಲ್ಲಿ ನಿಮಗೆ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ನಲ್ಲಿ ಸಿಸ್ಟಮ್ ಕಂಟ್ರೋಲರ್ ಬರುತ್ತೆ, ಆಲೋ ವೀಲ್ಸ್ ಬರುತ್ತೆ. ZXi ಪೆಟ್ರೋಲ್. ಇದು 2009 ಮಾಡಲ್, ಸೆಕೆಂಡ್ ಓನರ್, ಬರೀ 60,000 ಓಡಿದೆ. ಇದು ಗಾಡಿ ನೋಡ್ಬೋದು, ನೀಟ್ ಆ್ಯಂಡ್ ಕ್ಲೀನ್, ವೆಲ್ ಮೇಂಟೈನ್ ಆಗಿದೆ. 80%ನಲ್ಲಿ ನಿಮಗೆ ಟೈರ್ಸ್ ಕೂಡ ಇದೆ. 2,95,000 ಕೋಟ್ ಮಾಡ್ತಾ ಇದ್ದೀನಿ. ನಿಮ್ಮ ಚಾನಲ್ನಿಂದ ಬಂದರೆ ಅದು 2,65,000ಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ. ZXi ಫುಲ್ಲಿ ಲೋಡೆಡ್ ಟಾಪ್ ಆ್ಯಂಡ್. ಇದು 9 ಮಾಡಲ್, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ನೂ ಇದೆ. ನೆಕ್ಸ್ಟ್ ಗಾಡಿ ಬನ್ನಿ, ನಮ್ಮ ಹತ್ರ ಇನ್ನೊಂದು Ford Fiesta ಇದೆ. ಇದು RS. ಇದು ಫುಲ್ಲಿ ಲೋಡೆಡ್ ಟಾಪ್ ಆ್ಯಂಡ್. ಇದು ರೆಡ್ ಕಲರ್ನಲ್ಲಿ ಇದೆ. ಟೈರ್ಸ್ ಕೂಡ ನಿಮಗೆ 85% ಇದೆ. ಅಲೋ ವೀಲ್ಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಸಿಸ್ಟಮ್ ಬರುತ್ತೆ, ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ. ಇದಕ್ಕೆ ಹೆಡ್ಡರ್ ಹಾಕಿದ್ದಾರೆ ಸೌಂಡ್ ಬರೋಕ್ಕೆ. ಗಾಡಿ ನೋಡ್ಬೋದು, ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಇದು ಕೆರೇಜ್ ಗಾಡಿ ಮಾಡಿದೆ ಇದಕ್ಕೆ. ಇದು ಪ್ರೈಸ್ ಬನ್ನಿ 2,55,000 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲಿಂದ ಬಂದರೆ ಇದು 2,10,000ಗೆ ಕ್ಲೋಸ್ ಮಾಡಿಸ್ಕೊಡ್ತೀನಿ ಅಣ್ಣ. ಗಾಡಿ ನೋಡ್ಬೋದು. ಆ್ಯಂಡ್ ಅಮಸ್ ಎಲ್ಲ ಕಾರ್ ಡೀಟೇಲ್ಸು ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಏನಾದರೂ ಮಿಸ್ ಮಾಡಿದರೆ ಕಮೆಂಟ್ಸಲ್ಲಿ ತಿಳಿಸ್ತೀರಾ ಅಂತ ಗೊತ್ತು. ಸೊ ನೀವು ಕಮೆಂಟ್ಸಲ್ಲಿ ತಿಳಿಸಿ, ಏನಾದರೂ ಮಿಸ್ ಮಾಡಿದರೆ ಅದಕ್ಕೆ ಆನ್ಸರ್ ನಾವು ಮಾಡ್ತೀವಿ. ಆ್ಯಂಡ್ ಇವರು ವೀಡಿಯೋ ನೋಡ್ತಾ ಇದ್ದಾರೆ, ಆ ಕಮೆಂಟ್ಗೆ ರಿಪ್ಲೈ ಮಾಡೋಂಥ ಪ್ರಯತ್ನ ಕೂಡ ಮಾಡ್ತಾರೆ. ಸರ್, ಇನ್ನೊಂದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ? ಇದು ನಮ್ಮ ಲೊಕೇಶನ್ ಆಫೀಸು ಬನ್ನಿ, JP ನಗರ್ 3rd phase ರಾಯಗುಡ ಟೆಂಪಲ್ ಹತ್ರ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ನಮ್ಮದು. ಓಕೆ. ಆ್ಯಂಡ್ ಇನ್ನೊಂದು ಡಿಸ್ಕ್ರಿಪ್ಷನಲ್ಲಿ ಇವ್ರದ್ದು ಕಾಂಟ್ಯಾಕ್ಟ್ ನಂಬರು ಆ್ಯಂಡ್ ಮ್ಯಾಪ್ ಲಿಂಕ್ ಎಲ್ಲ ಹಾಕಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಮಾಡ್ಬೋದು. ವೀಡಿಯೋ ಫುಲ್ಲು ಹಾಕಿರ್ತೀನಿ ಇವ್ರ ಕಾಂಟ್ಯಾಕ್ಟ್ ನಂಬರ್. ತುಂಬ ಜನ ನಾನು ಆ ವೀಡಿಯೋಗೆ ಹಾಕ್ತಿರ್ಲಿಲ್ಲ, ಹಾಗೆ ನನಗೆ ಕಾಲ್ ಬರ್ಬೇಕು. ಇವಾಗ ಫೈನಲಿ ನಾನು ವೀಡಿಯೋಗೆಲ್ಲ ಲಿಂಕ್ ಹಾಕ್ತಾ ಇದ್ದೀನಿ. ಸರ್, ಇನ್ನೊಂದು ಈಗ ಲೋನ್ ಫೆಸಿಲಿಟೀಸ್ ಎಲ್ಲ ಆಲ್ಮೋಸ್ಟ್ ಮಾಡಿಸ್ಕೊಡ್ತೀನಿ. ಫ್ರೆಂಡ್ ಹೇಳಿದ್ದಾರೆ ಫಸ್ಟೇ.
ಸೊ ಇನ್ನೇನು ಇಲ್ಲ. ಆ್ಯಂಡ್ ಇಲ್ಲಿ ಕಾರ್ಗಳು ಇವತ್ತು ಕಮ್ಮಿ ಇತ್ತು ಆ್ಯಕ್ಚುಲಿ, ಎಲ್ಲ ಸೋಲ್ಡ್ ಲೋ ಬಜೆಟಿಂದ ಸ್ಟಾರ್ಟ್ ಆಗುತ್ತೆ, ಸೋಲ್ಡ್ ಆಗಿದೆ ಆ್ಯಕ್ಚುಲಿ. ಬರುತ್ತೆ ಸ್ಟಾಕ್, ನಾವು ಬೇಕಂದ್ರೆ ಅರೇಂಜ್ ಮಾಡಿ ಕೊಡಿಸ್ತೀನಿ ಓಕೆ. ನಿಮಗೆ. ನಿಮ್ಗೆ ಯಾವ್ದಾದ್ರು ವೆಹಿಕಲ್ಸ್ ಏನಾದರೂ ನೋಡ್ತಿದ್ರೆ ಅಥವಾ ನೀವು ಹುಡುಕ್ತಾ ಇರೋದಿಲ್ಲ ಇಲ್ಲ ಅಂತಂದರೆ ನೀವು ಇವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಲ್ಲ, ಇವ್ರದ್ದು ಡಿಸ್ಕ್ರಿಪ್ಷನ್ ಇರುತ್ತೆ ಆ್ಯಂಡ್ ವಿಡಿಯೋ ಫುಲ್ಲು ಇರುತ್ತೆ. ಸೊ ಅಲ್ಲೋಗಿ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಇವ್ರು ತರಿಸ್ಕೊಳ್ಳೋ ವ್ಯವಸ್ಥೆ ಕೂಡ ಇರುತ್ತೆ. ಆ್ಯಂಡ್ ನಿಮ್ಮ ಪ್ರೈಸ್ನಲ್ಲಿ ಹೇಳಿದ್ರೆ ಇವಾಗ ಇಲ್ಲಿ ಇವತ್ತಿನ ಪ್ರೈಸಲ್ಲಿ ಅಂದರೆ ಇವ್ರು ಸ್ಟಾಕ್ ಖಾಲಿಯಾಗಿದೆ, ಇರೋ ಸ್ಟಾಕ್ಸಲ್ಲಿ 2 lakhs-ಇಂದ 1,85,000 ಅಂತಂಗ ಸ್ಟಾರ್ಟಿಂಗ್ ಇದೆ, ಸ್ಟಾರ್ಟಿಂಗ್ ಇದೆ. ಬಟ್ ಪ್ರೆಸೆಂಟ್ ಇವತ್ತು ಇಲ್ಲಿ ಪ್ರೆಸೆಂಟ್ ಇರೋದು 2 lakhs 2.5 lakh ಇದೆ. ಸೊ ಹಾಗಾಗಿ ನೀವು ಏನಾದರೂ ನೀವೇನು ಲೋ ಬಜೆಟ್ ಹುಡುಕ್ತಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅಂಥ ವೆಹಿಕಲ್ಸ್ನ ತರಿಸ್ಕೊಳ್ಳೋ ವ್ಯವಸ್ಥೆ ಕೂಡ ಇರುತ್ತೆ. ಓಕೆನಾ? ಯಾರಾದರೂ ನಮ್ಮ ಚಾನಲ್ ಹೊಸದು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿ ಆಲ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಆ್ಯಂಡ್ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಶನ್. ಸೊ ನಾವು ಯಾವುದೇ ವಿಡಿಯೋ ಮಾಡಿದ್ರು ಎಷ್ಟು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.